Hello everyone, welcome to Quick Take. Today we will be discussing the defending champions, the way our whole podcast idea was set up and our first episode was shot on Radio on RCB. The only speciality and the only change this episode gonna have is that today we're gonna discuss about our home team in our home language, being Kannada. So this will be our one of the experimental episode where we're gonna discuss the whole podcast in terms of Karnataka's language. It's called Kannada. On our channel today is our backbone of our social media platform, Mr. Abhishek, who is well known for his cricketing knowledge as well. He himself is an active cricketer. Let's not waste much of time. Let's welcome him on board. Hi Abhishek. ಉತ್ತರ ಕರ್ನಾಟಕ ಭಾಷೆನಾಗ ಫಸ್ಟ್ ಟೈಮ್ ನಾವು ಒಂದ್ ಎಪಿಸೋಡ್ ಮಾಡ್ಲತ್ತೀವಿ. ಅದನ್ನು ಆಲ್ಮೋಸ್ಟ್ ಒಬ್ಬರು ಇಂಡಿಯಾನಾಗ ಒಬ್ಬರು ಅಮೆರಿಕನ್ ಆಗಿದ್ದು ಒಂದ್ ನಮ್ ಕನ್ನಡ ಭಾಷೆನಾಗ ಫಸ್ಟ್ ಟೈಮ್ ರಿವ್ಯೂ ಮಾಡ್ಲತ್ತೀವಿ. ಅಂಡ್ ಈ ಎಕ್ಸ್ಪೀರಿಯನ್ಸ್ ನಿನ್ಗೆ ಹೆಂಗ್ ಅನಿಸ್ತದ? First of all, thank you, Sharon, for inviting me. Basically, I'm really excited for this. ಏನ್ ಹೇಳ್ಬೇಕಂದ್ರೆ ಜನರಲಿ ನಾವು ಯಾವ್ದು ಕನ್ನಡದ ಹೆಚ್ಚಿಗೆ ನೋಡೋದಿಲ್ಲ. ಇನ್ ಕೇಸ್ ನೋಡೋದನ್ನು ಮೇ ಬಿ ಯು ಕ್ಯಾನ್ ಸೇ ಸದರ್ನ್ ಲ್ಯಾಂಗ್ವೇಜ್ ಅಲ್ಲಿ ಹೆಚ್ಚಿಗೆ ನೋಡ್ತೀವಿ. ಬಟ್ ಇದೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ರೆಕಾರ್ಡಿಂಗ್ ಮೇ ಬಿ ಹೌ ಇದು ಹೆಂಗ್ ಹೋಗುತ್ತೆ ಮುಂದೆ ಅನ್ನೋದ್ಮೇಲೆ ಇಟ್ಸ್ ಅ ಚಾಲೆಂಜ್ ದಟ್ ವಿ ವಾಂಟ್ ಟು ಡೂ ಫಾರ್ ಅವರ್ ಸೆಲ್ಫ್. ಇದು ಒಂದ್ ಚಲೋ ಚಾಲೆಂಜ್ ಇರ್ತದ ನನ್ಗ, ಯಾಕಂದ್ರೆ ಕನ್ನಡ ಆಡ್ಬೇಕಂತ ಬಹಳ ಖಾಯಶ್. ಬಟ್ ಕ್ಯಾಮರಾ ಎದ್ರ ಕನ್ನಡ ಹೆಂಗ್ ಮಾತಾಡ್ಬೇಕು, ಅದು ಉತ್ತರ ಕರ್ನಾಟಕ ಭಾಷೆ ನಮ್ದು ಅಷ್ಟು ಕ್ಲಿಯರ್ ಆಗಿ ಸೌತ್ ಕರ್ನಾಟಕ ಕನ್ನಡ ಅಷ್ಟು ಪ್ಯೂರ್ ಕನ್ನಡ ನಮ್ಗೆ ಬರಲ್ಲ. ನಾವು ಮಾತಾಡೋ ಉತ್ತರ ಕರ್ನಾಟಕ ಭಾಷೆ. ಸೊ ನಂಗೂ ಚಾಲೆಂಜಿಂಗ್ ಐತಿ, ಬಟ್ ಲೆಟ್ಸ್ ಗಿವ್ ಅ ಟ್ರೈ. ಸರಿ ಸರಿ, ಡನ್, ಶುರು ಮಾಡೋಣ. ಸೊ ಹೊಸ ನ್ಯೂಸ್ ಕೇಳಿರ್ಬೇಕಲ್ಲ ನೀ, RCB ಬಿಡ್ನಾಗ ಆಕ್ಷನ್, ಮಿನಿ ಆಕ್ಷನ್ ಅಲ್ಲ, RCB ಮೇನ್ ಆಕ್ಷನ್ ಆಗದ. ಸೊ ಬಿರ್ಲಾ ಅಂಡ್ ಕಂಪನಿ ಆಲ್ಮೋಸ್ಟ್ 1700-600 ಕೋಟಿಗೆ RCB ಟೀಮ್ ಸೆಲ್ ಆಗ್ಯದ. ಸೊ ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನೈತಿ? ಆಕ್ಚುಲಿ RCB ಇಸ್ ಎ ಬ್ರ್ಯಾಂಡ್ ನನಗೆ ಓವರ್ ದಿ ಇಯರ್ಸ್ ಚಲೋ ಅನ್ಸುತ್ತೆ. ಲೈಕ್ ಇನ್ ದ ಸೆನ್ಸ್ ಇವೊಂದು ನಾವು ಒಂದು ಸೀಸನ್ ಗೆದ್ದಿದ್ವಿ ಟಿಲ್ 17 ಇಯರ್ಸ್, ಅದು ಬ್ರ್ಯಾಂಡ್ ಮೇಂಟೈನ್ ಮಾಡಿದ್ವಿ. ಅದೇ ಬ್ರ್ಯಾಂಡ್ ನ ಒಂದು ವ್ಯಾಲ್ಯೂ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಇಟ್ಸ್ ರಿಯಲಿ ಗುಡ್ ಟು ನೋ ಟೈಮ್ಸ್ ಅಂಡ್ ಆದಿತ್ಯ ಬಿರ್ಲಾ ಗ್ರೂಪ್ ಅವ್ರು ಅಕ್ವೈರ್ ಮಾಡ್ಯಾರ. ಲುಕಿಂಗ್ ಫಾರ್ವರ್ಡ್ ಅಂತ ಹೇಳ್ಬೋದು. ನನ್ಗೇನಂದ್ರೆ ಮ್ಯಾನೇಜ್ಮೆಂಟ್ ಹೆಚ್ಚಿಗೆ ಏನ್ ಚೇಂಜ್ ಆಗೋದಿಲ್ಲ. ಅಂಡ್ ಐ ರಿಯಲಿ ಹೋಪ್ the core remains same, the cricketing aspects, only the main management will change. And yes. ನಮಗೊಂದ್ ಒಳ್ಳೆ ಆಸೆ ಐತಪ್ಪ, ನಿಖಿಲ್ ಕಾಮತ್ ಖರೀದಿ ಮಾಡ್ತಾನೇನೋ, ನಮ್ ಕರ್ನಾಟಕ ಟೀಮ್ ಕರ್ನಾಟಕ ಓನರ್ ಇರ್ತಾನೇನೋ. ಬಟ್ ಎನಿವೇ, ಬಟ್ ಅದಕ್ ಬಿಟ್ಟು ಇನ್ನೊಂದು ಹ್ಯಾಪಿ ನ್ಯೂಸ್ ಏನಂತಂದ್ರ ಕರ್ನಾಟಕದ ನಂದಿನಿ ಡೈರಿ ಬ್ರ್ಯಾಂಡ್ ವಿಲ್ ಬಿ ಆಫಿಷಿಯಲ್ ಡೈರಿ ಪಾರ್ಟ್ನರ್ ಫಾರ್ RCB. ಸೊ ಇದು ನಮ್ಗ್ ಒಂದು ಒಳ್ಳೆ ಹೆಮ್ಮೆಯ ವಿಷಯ. ಯಾ, ಆಬ್ವಿಯಸ್ಲಿ ಲೈಕ್ ನಂದಿನಿ ನಮ್ಗೆ ಸಣ್ಣವರಿದ್ದಾಗಿಂದ ನಾವು ಹಾಲು ಕುಡಿಯೋದಾಗ್ಲಿ ಇದಾಗ್ಲಿ ನಾವು ನಂದಿನಿದೆ ಪ್ರಿಫರ್ ಮಾಡಿದ್ರು. ಆ ಲೆಕ್ಕದಾಗ ಅದೊಂದು ಹೆಮ್ಮೆ ಆಸ್ಪೆಕ್ಟ್ ಅಂತ ನಾನು ಹೇಳ್ಬೋದು. ನಮ್ಮ RCB ನಮ್ಮ ಹೆಮ್ಮೆ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. ಎಕ್ಸಾಕ್ಟ್ಲಿ. ಯಾರೇ ಓನರ್ ಚೇಂಜ್ ಆದ್ರೆ ನಮ್ಗೇನಷ್ಟು ಇದು ಇಲ್ಲ. ಬಟ್ ನಮ್ಗ ಬೇಸಿಕಲಿ ಏನಂತಾರ, ನಮ್ದು ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ನಮ್ದು ಹೆಡ್ ಕೋಚ್ ಆಗ್ಲಿ, ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಗ್ಲಿ, ಸ್ಕಾಟಿಂಗ್ ಟೀಮ್ ಆಗ್ಲಿ, ಕೋಚ್ ಬ್ಯಾಟಿಂಗ್ ಕೋಚಸ್ ಆಗ್ಲಿ, ಮೆಂಟರ್ಸ್ ಆಗ್ಲಿ, ಬೌಲಿಂಗ್ ಕೋಚಸ್ ಆಗ್ಲಿ, ಇದು ಏನ್ ಕೋರ್ ಟೀಮ್ ಐತಲ್ಲ, ನನಗೆ ಇದು ಒನ್ ಆಫ್ ದ ಬೆಸ್ಟ್. ನಾ 17 ವರ್ಷ ಎಕ್ಸ್ಪೀರಿಯನ್ಸ್ ಏನ್ RCB ಜೊತೆ ಮಾಡೀನಿ. ಇದರಂತ ಕೋರ್ ಸ್ಟ್ರಾಟಜಿಕ್ ಟೀಮ್ ನನಗ ಸಿಕ್ಕಿಲ್ಲ. ನಾ ಇವ್ರ ಬಗ್ಗೆ ಎಷ್ಟು ಹೊಗಳ್ತೀನಿ ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಗೆದ್ದೀವಿ ಅಂತಲ್ಲ, ಇದಕ್ಕಿಂತ ಮುಂಚೆನೂ ಮೋ ಬಾಬರ್ಟ್ ಆಗ್ಲಿ, ಆಂಡಿ ಫ್ಲವರ್ ಆಗ್ಲಿ, DK ಆಗ್ಲಿ, ಈ ಏನ್ ಎಕ್ಸ್ಪೀರಿಯನ್ಸ್ ತಗೊಂಡ್ ಬರ್ತಾರಲ್ಲ, ಸೊ ಇದು ಒಂದ್ ಪ್ರೊಸೆಸ್ ಸೆಟ್ ಮಾಡ್ಲತ್ತಾರ. ಈ ಪ್ರೊಸೆಸ್ ಹಿಂಗ್ ಸೆಟ್ ಆಯ್ತು ಅಂತಂದ್ರ ಮುಂದ್ ಬರ ಎಲ್ಲಾ ಟೈಮ್ನಾಗು ನಿಮ್ಗೆ ಎವ್ರಿ ಟೈಮ್ ರಿಸಲ್ಟ್ ಸಿಗ್ಬೋದೇ ಇರ್ಬೋದು, ಸಿಗ್ಗೂ ಇರ್ಬೋದು, ಸಿಗ್ದೇನೆ ಇರ್ಬೋದು. ಬಟ್ ಪ್ರೊಸೆಸ್ ಅನ್ನೋದು ನೀವು ಫಾಲೋ ಮಾಡಿದೆ ಅಂತಂದ್ರೆ ಯು ಹ್ಯಾವ್ ಅ ಹೈಯರ್ ಬೆಟರ್ ಚಾನ್ಸಸ್ ಆಫ್ ಗೆಟಿಂಗ್ ರಿಸಲ್ಟ್ಸ್. ಸೊ ಈ ಡಿಸಿಪ್ಲಿನ್, ಈ ಪ್ರೊಸೆಸ್ ನಂಗೆ ಬಹಳ ಇಷ್ಟ. ಎಸ್ಪೆಷಲಿ ಆಂಡಿ ಫ್ಲವರ್ ಹೆಂಗ್ ಹ್ಯಾಂಡಲ್ ಮಾಡ್ತಾನ. ಅಂಡ್ ಲೈಕ್ ಯಾವ ಟೀಮ್ನಾಗ ನಿಂಗೆ ವಿರಾಟ್ ಕೊಹ್ಲಿ ಅಂತ ಇರೋ ಟೀಮ್ನಾಗ ನಿಂಗೆ ರಜತ್ ಪಾಟಿದಾರಿಗೆ ಈಕ್ವಲ್ ಕೌಂಟರ್ ಬ್ಯಾಲೆನ್ಸ್ ಮಾಡಂತ ಕೆಪಾಸಿಟಿ ಇರಬೇಕು ಅಂತಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಗಟ್ಸ್. ಸೊ
ಅದು ಕ್ರೆಡಿಟ್ ಗೋಸ್ ಟು ವಿರಾಟ್ ಕೊಹ್ಲಿ, ಕ್ರೆಡಿಟ್ ಗೋಸ್ ಟು ಮೊಬೈಲ್, ಕ್ರೆಡಿಟ್ ಗೋಸ್ ಟು ಆಂಡಿ ಫ್ಲವರ್. ನೀ ಎಲ್ಲಾ ರಿಸೋರ್ಸ್ ಹೆಂಗ್ ಹ್ಯಾಂಡಲ್ ಮಾಡ್ತಿ, ಇರೆಸ್ಪೆಕ್ಟಿವ್ ಆಫ್ ವಾಟ್ ಸಿಚುವೇಶನ್ ಯು ಆರ್ ಇನ್. ಸೊ ಇದೆಲ್ಲ ಯು ಕ್ಯಾನ್, ಇದೆಲ್ಲ ನಾವು ಮಿನಿ ಆಕ್ಷನ್ ನಾಗೂ ಕಾಣಿಸ್ತದ ನಮಗ. ನಾ ಯಾವ ಟೈಪ್ ಸ್ಟ್ರಾಟಜೀಸ್ ಯೂಸ್ ಮಾಡಿ, ಯಾವ ಟೈಪ್ ಪ್ಲೇಯರ್ಸ್, ಈ ಮೂರ್ ವಿಡಿಯೋ ಇವ್ರೇನ್ ರಿಲೀಸ್ ಮಾಡ್ಲತ್ತಾರಲ್ಲ ಯೂಟ್ಯೂಬ್ ದಾಗ, ಪ್ರಾಪರ್ ಸ್ಟ್ರಾಟಜಿ ಐತಿ. ಸೊ ನಮ್ 12th ಮ್ಯಾನಿಗೂ ಗೊತ್ತಾಲಿ ನಾವ್ ಏನ್ ಪ್ಲಾನ್ ಮಾಡ್ಲತ್ತೀವಿ ಅಂತ. ಈ ಸ್ಟ್ರಾಟಜಿ ಇದೆಲ್ಲ RCB ಫ್ಯಾನಿಗೆ ಒಂದು ನೈಟ್ ಮೇರ್ ಇದ್ದಂಗೆ. ಇದು ನಾವು ಕ್ರಿಸ್ ಜಾರ್ಡನ್, ರೀಸ್ ಟಾಪ್ಲಿ ಯಾರ್ಯಾರಿಗೆ ತೋತಿದ್ದೇವು, ಯಾರ್ಯಾರು ಆಡ್ತಿದ್ರು ನಮ್ಗೆ ಗೊತ್ತಿಲ್ಲ. ಸೊ ಇದೆಲ್ಲ ಚೇಂಜ್ ನೋಡಿ ನನಗಂತೂ ಬಹಳ ಖುಷಿ ಆಗ್ತದ. ಸೊ ನೆಕ್ಸ್ಟ್ ನಾವು ಆಗಿದ್ದಾಯ್ತು. ಈಗ ನಮ್ 2025 ದಾಗ ನಾವೇ ಚಾಂಪಿಯನ್ ಇದೀವಿ. 26 ನಾಗ ನಾವ್ ಏನ್ ಮಾಡ್ತೀವಿ, ಏನ್ ನಮ್ ಟೀಮ್ ಅದ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಂತ ಇವತ್ತಿಂದ ಎಪಿಸೋಡ್ ಎಜೆಂಡಾ ಐತಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ನಿನ್ ಒಪಿನಿಯನ್ ಪ್ರಕಾರ ನಮ್ ಪ್ಲೇಯಿಂಗ್ 11 ಹೆಂಗಿರ್ತದ? ಪ್ಲೇಯಿಂಗ್ 11 ಮತ್ ಚೇಂಜ್ ಆಗೋದಿಲ್ಲ ಅಂತ ನನಗೆ ಅನಿಸ್ತದ. ಅಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀ ಹೇಳ್ದಂಗ ನಾನು ಮೂವಾ ಭಟ್ ಮಾತಾಡೋದು ಕೇಳಿನಿ ಅಂಡ್ ಇವನ್ ಇಂಟರ್ವ್ಯೂಸ್ ಕೊಡೋದು ಕೇಳಿನಿ. ಅವನೊಂದು ಏನೊಂದು ಕ್ಲಾರಿಟಿ ಇತ್ತು ಮಾತಾಡೋ ಟೈಮಿಗೆ. ಫಾರ್ ಎಕ್ಸಾಂಪಲ್ ಅವನ್ ಹೇಳ್ದ ನಂದು RCB ಜೊತೆ ಅಸೋಸಿಯೇಷನ್ ಬರೀ 1 ವರ್ಷ ಅದ, ನನಗ್ ಬ್ಯಾಗೇಜ್ ಇಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದ್ದಿದ್ದಕ್ಕ ಅವನ ಆಲ್ವೇಸ್ ದಟ್ ಮೇಡ್ ಹಿಮ್ ಟೇಕ್ ಡಿಸಿಷನ್ಸ್ ವೆರಿ ವೆಲ್. ಬ್ಯಾಗೇಜ್ ಇಲ್ಲ ಅದಕ್ಕೆ. ಇಂಟರ್ವ್ಯೂವರ್ಸ್ ಆಗ್ಲಿ, ಮೀಡಿಯಾ ಆಗ್ಲಿ, ಯೂಶುವಲಿ ಕೀಪ್ಸ್ ಆಸ್ಕಿಂಗ್ ಹಿಮ್, ಇದು ಇಷ್ಟು ವರ್ಷ ಆಯ್ತು, ಇದು ಇಲ್ಲ, ಇದು ಇಷ್ಟು ವರ್ಷ ಇಲ್ಲ. ಬಟ್ ಅವನ ಅಸೋಸಿಯೇಷನ್ ವಿತ್ RCB only 1 year, and in 1 year he got the trophy, and he is highly confident about how things surrounding him. ಸೊ ಆ ಲೆಕ್ಕದಾಗ ನೋಡಿದ್ರೆ ಮ್ಯಾನೇಜ್ಮೆಂಟ್ ನೀವು ಹೇಳ್ದಂಗೆ ಹೆಚ್ಚಿಗೆ ಇದು ಇಲ್ಲ, ಹೆಚ್ಚಿಗೆ ಚೇಂಜ್ ಮಾಡೋದಿಲ್ಲ. ಅಲಾಂಗ್ ವಿತ್ ಆಂಡಿ ಫ್ಲವರ್, ದಿನೇಶ್ ಕಾರ್ತಿಕ್ ಅಂಡ್ ಮೋಲಾನ್, ಹೂ ಇಸ್ ಆಲ್ಸೋ WPL ವಿನ್ನಿಂಗ್ ಕೋಚ್. ಆ ಲೆಕ್ಕದಾಗ ನೋಡಿದ್ರೆ ಮ್ಯಾನೇಜ್ಮೆಂಟ್ ನೀ ಹೇಳ್ದಂಗ ಖುಷಿ ಒಂದ್ ಬಂದೇ ಬರ್ತದ. ಓವರ್ ದಿ ಪೀರಿಯಡ್ ಆಫ್ ಟೈಮ್ ನಾವು ಏನ್ ನೋಡ್ಕೊಂಡ್ ಬಂದೀವಿ, ಆಬ್ವಿಯಸ್ಲಿ ನಮ್ಗೊಂದ್ ಖುಷಿ ಏನದ ಅಂದ್ರೆ ನಮ್ ಸ್ಟ್ರಾಟಜಿ ಅರ್ಥ ಆಗ್ತಿದಿಲ್ಲ. ಇವನ್ ಫಾರ್ ಎಕ್ಸಾಂಪಲ್ ಇವ್ರದೇ ಆಕ್ಷನ್, ಮೆಗಾ ಆಕ್ಷನ್ ಫಸ್ಟ್ ಡೇ ನಾವ್ ಎಲ್ರೂ ಸೋಷಿಯಲ್ ಮೀಡಿಯಾದಾಗ ಇದು ಮಾಡ್ಲಕತ್ತಿದ್ವಿ, ಏನ್ ಮಾಡ್ಲಕತ್ತಾರ ಅನ್ಕೂತ್, ಏನ್ ಮಾಡ್ಲತ್ತಾರ. ಇವನ್ ವಿರಾಟ್ ಕೊಹ್ಲಿ ಹಾ ಸೊ ಅದೇ ಅದೊಂದು RCB ಹೆಂಗಂದ್ರ, ನಮ್ ಫ್ಯಾನ್ಸ್ ಹೆಂಗಂದ್ರ ಸ್ವಲ್ಪ ಎಮೋಷನ್ಸ್ ಹೆಚ್ಚಿಗೆ ಅದ. ಎಮೋಷನ್ಸ್ ಹೆಚ್ಚಿಗೆ ಇನ್ವಾಲ್ವ್ ಇದ್ದಿದ್ದಕ್ಕ ನಾವು ಸ್ವಲ್ಪ ಮೇಲೆ ತೆಳಗ ಸ್ವಲ್ಪ ರಿಯಾಕ್ಟ್ ಜಲ್ದಿ ಮಾಡಬೇಕು ಅನ್ನೋದೊಂದು ಆಸ್ಪೆಕ್ಟ್ ಅದ. ಸೊ ಕಮಿಂಗ್ ಟು ದ ಪ್ಲೇಯಿಂಗ್ 12, ಇವಾಗ ಇಂಪ್ಯಾಕ್ಟ್ ಸಬ್ ಇದ್ದಿದ್ದು ರೋಲ್ ಲೆಕ್ಕ ನೋಡಿದ್ರೆ ಪ್ಲೇಯಿಂಗ್ 12 ನನ್ಗೇನೋ ಹೆಚ್ಚಿಗೆ ಟಾಪ್ 6 ವರ್ಗು ಹೆಚ್ಚಿಗೆ ಚೇಂಜಸ್ ಕಾಣಲ್ಲ ಅಂತ ನನಗೆ ಅನಿಸ್ತದ. ಇವೊಂದು ನಾವು ನಮ್ದು ಫಸ್ಟ್ ಎಪಿಸೋಡ್ RCB ನೀವು ಹೆಂಗ್ ನೀ ಮತ್ತೆ ಹಸನ್ ಡಿಸ್ಕಸ್ ಮಾಡಿದಾಗ ವಿ ಆಲ್ವೇಸ್ ಟಾಕ್ ಅಬೌಟ್ ದ ಬ್ಯಾಕಪ್ ದಟ್ ವಿ ನೀಡೆಡ್ ದಿಸ್ ಸೀಸನ್. ಆ ಬ್ಯಾಕಪ್ ಗೆ ನೀವ್ ಹೇಳ್ದಂಗ RCB ಎಪಿಸೋಡ್ಸ್ ರಿಲೀಸ್ ಮಾಡ್ಯಾರ. ದೇ ವರ್ ವೆರಿ ಮಚ್ ಸೆಲ್ಫ್ ಅವೇರ್ ದಟ್ ಈ ಬೌಲರ್ಸಿಗೆ ಬ್ಯಾಕಪ್ ಬೇಕು, ಈ ಬ್ಯಾಟರ್ಸಿಗೆ ಬ್ಯಾಕಪ್ ಬೇಕು, ಅಂಡ್ ಈ ಓವರ್ಸೀಸ್ ಬೌಲರಿಗೆ ಒಂದು ಬ್ಯಾಕಪ್ ಬೇಕು. ವೆರಿ ವೆಲ್ ಸಮರೈಸ್ಡ್ ವಿಡಿಯೋಸ್ 4 episodes. Even I was that. ಸೊ ಆ ಲೆಕ್ಕದಾಗ ನೋಡಿದ್ರೆ ನನಗೇನು ಅನಿಸ್ತದ, ಸ್ಟಾರ್ಟಿಂಗ್ 5-6 ಐ ಡೋಂಟ್ ಥಿಂಕ್ ಅದು ಚೇಂಜ್ ಆಗ್ತದೆ ವಿತ್, ಅಂಡ್ ಇಟ್ಸ್ ಅ ಗುಡ್ ಹೆಡ್ ಏಕ್ ನನಗೆ ಅನಿಸ್ತದೆ. ಯಾಕಂದ್ರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದು ಅಬ್ವಿಯಸ್ಲಿ ಸಾಲ್ಟ್ ಅಂಡ್ ಕೊಹ್ಲಿ. ನಮ್ದು ಓಪನಿಂಗ್ ಧುರಂಧರ್ ಅಂತ ನೀವು ಹೇಳ್ಬೋದು. ಸೆಕೆಂಡ್ ಒನ್ ಡೌನ್ ನಮ್ ಕರ್ನಾಟಕ ಹುಡುಗ DDP ಬಂದೇ ಬರ್ತಾನ. ಅವೊಂದು SMT ಫಾರ್ಮ್. even last year till he got injured, he had a fantastic run. So and top 3 ನನಗೆ ಇದು ಅನಿಸ್ತದೆ. ಬಟ್ ನಿಮ್ಗೆ ಅನಿಸ್ತದೆ top 3 ನಿಮ್ಗೆ ಏನಾರ ಚೇಂಜಸ್ ಅನಿಸ್ತದೆ ವಿತ್ ಬೆಥಲ್ ಕಮಿಂಗ್ ಇನ್ ಆರ್ ವೆಂಕಟೇಶ್ ಅಯ್ಯರ್ ಕಮಿಂಗ್ ಇನ್? ನಿನ್ಗೆ ಏನ್ ಅನಿಸ್ತದೆ top 3? ನನ್ ಟಾಪ್ 3 ಸೇಮ್ ಟಾಪ್ 3: ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, DDP, ವೆಂಕಿ ಅಯ್ಯರ್. ಎರಡರನ್ನಾಕ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಐತಿ. ಬಟ್ ಐ ವಿಲ್ ಸ್ಟಾರ್ಟ್ ವಿತ್ ಫಸ್ಟ್. ನಾವೊಂದು ಬೋಲ್ಡೆಸ್ಟ್ ಟೇಕ್ ಹೇಳ್ತೀನಿ. ನನ್ ಪ್ರಕಾರ ಇದು ಸೀಸನ್ ಸಾಲ್ಟ್ಸ್ ಮೇಕ್ ಆರ್ ಬ್ರೇಕ್ ಸೀಸನ್ ಐತೆ.
ನನಗ್ ಗೊತ್ತಿಲ್ಲ ಯಾರು ಇದಕ್ ಬಿಲೀವ್ ಮಾಡ್ತಾರೋ ಇಲ್ಲೋ. ನನಗ್ ಅನ್ಸಿದ ಮಟ್ಟಿಗೆ ಸಾಲ್ಟ್ ಯಾಕೆ ನನಗ ಫಾರ್ಮ್ ತೊಗೊಂಡ್ ಬರ್ಲತ್ತಿಲ್ಲ. ಫಾರ್ಮ್ ತೊಗೊಂಡ್ ಬಂದಿನಂತಂದ್ರೆ ನನಗೆ ಈಸಿ ಪ್ರೆಡಿಕ್ಟ್ ಮಾಡ್ಲಕ್ಕ, ಬಟ್ ಅವ್ನ್ ಫಾರ್ಮ್ ತೊಗೊಂಡ್ ಬರಲಾಗ್ಯಾನ. ಬಟ್ ನನ್ಗೇನೋ ಒಂದು ಸೆಲ್ಫ್ ಬಿಲೀಫ್ ಐತಿ, ಇದು ಮೇಕ್ ಆರ್ ಬ್ರೇಕ್ ಸೀಸನ್ ಫಾರ್ ಫಿಲ್ ಸಾಲ್ಟ್. ಅಂಡ್ ನಮಗ್ ಇನ್ನೊಂದು ಖುಷಿ ಕೊಡೋ ವಿಚಾರ ಅಂತಂದ್ರೆ ವಿರಾಟ್ ಕೊಹ್ಲಿ ಹೆಡ್ ಸ್ಪೇಸ್. ವಿರಾಟ್ ಕೊಹ್ಲಿ ಹೆಡ್ ಸ್ಪೇಸ್ ನಾಗ ಹೊಂಟಾನ. ODI ಸ್ಟೆಪ್ ಔಟ್ ಮಾಡಿ ಫಸ್ಟ್ ಫೇಸ್ ಮಾಡ ಫಸ್ಟ್ 2 ಬಾಲ್ದಾಗೆ 6 ಹೊಡೆಯೋ ಕೆಪಾಸಿಟಿ ಯಾವಾಗೂ ಇತ್ತು ಅವನ್ ಬಲ್ಲಿ. ಅದ್ರದ ಫ್ರೀ ಮೈಂಡ್ ಸೆಟ್, ದ ಫ್ರೀ ಫ್ಲೋ. ಬಟ್ ನನಗನ್ಸಿದ ಮಟ್ಟಿಗೆ ವಾಪಸ್ ಇಂಟೆಂಟ್ 2016 ವಿರಾಟ್ ಕೊಹ್ಲಿ ನಮಗ್ ನೋಡ್ಲಕ್ ಏನಾರ ಬೈ ಚಾನ್ಸ್ ಅದ್ರದ್ದು 80-90% ಸಿಕ್ಕರು ಆರಾಮ್ 800 ರನ್ ಬೆಲ್ಟ್ ಅಂಡರ್ ನಮಗ. ದಟ್ ಟು ವಿತ್ ಸ್ಟ್ರೈಕ್ ರೇಟ್ ಆಫ್ 150-170. ದಟ್ ವಿಲ್ ಬಿ ಅ ಗುಡ್ 10-year ಚಾಲೆಂಜ್ ನನ್ ಕೇಳಿದ್ರೆ. 10-year ಚಾಲೆಂಜ್ ಮತ್ ಪ್ರಾಪರ್ ಅದು 150-170 ಸ್ಟ್ರೈಕ್ ರೇಟ್ದಾಗ ಏನಾರ ಮಾಡ್ದ ಅಂತಂದ್ರ ಅದು ಏನ್ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಎಷ್ಟ್ ಮಾತಾಡಿದ್ರು ಕಮ್ಮಿ ಅನಿಸ್ತದ. ಸೊ ನನ್ ಟಾಪ್ 2 ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ. DDP ಫಸ್ಟ್ ಚಾಯ್ಸ್ ಮಾಡ್ತೀನಿ. ನನಗೆ ವೆಂಕಿ ಅಯ್ಯರ್ ಟೀಮ್ ನಾಗ ಫಿಟ್ ಆಗೋದು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ DDP ಕ್ಯಾಪ್ಟನಿಂಗ್ ಕರ್ನಾಟಕ ರಣಜಿ ಟೀಮ್, ಕರ್ನಾಟಕ ಸ್ಮ್ಯಾಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ಯಾನ. ಅಂಡ್ DDP ಬೇರೆ ಯಾವುದೇ IPL ಫ್ರಾಂಚೈಸಿಗೆ ಆಡಿದ್ರು ಒನ್ಸ್ ಅವ ಬೆಂಗಳೂರಿಗೆ ಬಂದ್ಮೇಲೆ ಅದು ಏನ್ ಆಡ್ತಾನ, ಅದು DDP ವಿಲ್ ಬಿ ಅ ಡಿಫರೆಂಟ್ ಬೀಸ್ಟ್ ಇನ್ RCB ಜರ್ಸಿ. ಸೊ ನನ್ ಟಾಪ್ 3 ರಿಮೇನ್ ಸೇಮ್. ಟಾಪ್ 4 ನನ್ ಪ್ರಕಾರ ರಜತ್ ಪಾಟಿದಾರ್. ದೆನ್ ಐ ವಿಲ್ ಪ್ಲೇ ನನ್ ಪ್ರಕಾರ ನಂಬರ್ 5 ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಅದಾದ್ಮೇಲೆ ನನಗೆ ಆಪ್ಷನ್ ಇರೋದು ಐದರ್ ಟಿಮ್ ಡೇವಿಡ್ ವಿತ್ ಅ ಕರೆಂಟ್ ಫಾರ್ಮ್. ಶುಡ್ ಐ ಗೋ ವಿತ್ ಟಿಮ್ ಡೇವಿಡ್ ಆಡಿಸ್ಲಿ ಅಥವಾ ಜಾಕೋ ಬೆಥೆಲಿಗೆ ಆಡಿಸ್ಲಿ ವಿತ್ ರೊಮೇರಿಯಾ ಶೆಪರ್ಡ್ ಆಫ್ಟರ್ ದಟ್. ಸೊ ನಂದು 4, 5, 6, 7 ಏನಪ್ಪಾ ಅಂತಂದ್ರೆ ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಜಾಕಬ್ ಬೆಥೆಲ್ ಆರ್ ಟಿಮ್ ಡೇವಿಡ್ ಅಂಡ್ ರೊಮೇರಿಯಾ ಶೆಪರ್ಡ್. ನಾನು ಅಗ್ರಿ ಮಾಡ್ತೀನಿ. ನೀ ಏನ್ ಜಕೆ ಬತಲ್ ಪಾಯಿಂಟ್ ನನ್ಗೇನ್ ಅನಿಸ್ತದ, ಜಕೆ ಬತಲ್ ಇಸ್ ಟಾಪ್ ಆರ್ಡರ್ ಬ್ಯಾಟರ್. ಇವನ್ ಇಂಗ್ಲೆಂಡ್ ನೋಡಿದ್ರು he played at 3. ಸೊ ಜಕೆ ಬತಲ್ ಪ್ಯೂರ್ಲಿ ಬಿಕಾಸ್ ಆಫ್ ದಟ್ ಆಸ್ಪೆಕ್ಟ್ ಅಂಡ್ ಒಂದು ರೀಸೆಂಟ್ ಫಾರ್ಮ್ ಲೆಕ್ಕ ನನಗನ್ಸಿದ್ ನೋಡಿದ್ರೆ ಐ ಪ್ರಿಫರ್ ಟಿಮ್ ಡೇವಿಡ್ ಓವರ್ ಜಕೆ ಬತಲ್. ಸೊ 4 is Rajat, 5 is Tim David or Jitesh Sharma based on situation. For example, depending on strength to strength. If spinners are playing, we'll go to Tim David. If fast bowlers are playing, we can go ಅವಾಗ Jitesh Sharma ಬಂದು ಆಡಬಹುದು. So really till 5 I think now on the fix till 4 we can go with the fixed this one. Even I think last time one time even Rajat Patidar came one done, if you see. So spinners ಇದ್ದಾಗ ಅದ್ರ ಇದ್ರ ಮೇಲೆ. ಸೊ ಬೇಸಿಕಲಿ ಅವ್ರ ಅಂತಾರ ಲೈಕ್ ಟೀಮ್ ಇಂಡಿಯಾ ಸ್ಟ್ರಾಟಜಿ ಹೆಂಗ್ ಓಪನರ್ಸ್ ಅಷ್ಟೇ ಫಿಕ್ಸರ ಉಳ್ಕಿದ ಎಲ್ಲ ಕಡೆ ಫ್ಲೋಟರ್ ಅದ. ಐ ಫೀಲ್ ದೇ ಮೈಟ್ go the same with this season for RCB, considering we do have batting depth till 8. So at 4 Rajat for the sake of saying here, but Jitesh Sharma or Tim David 5, 6. Okay. Romario Shepherd I'm not sure. ಯಾಕಂದ್ರೆ ನಾವು we have hitter now. We can go for Krunal Pandya at 7. We can go Krunal Pandya at 7 and we can strengthen our bowling because ನಾ ಯಾರಕ್ಕೆ ಈ ತರ ಹೇಳಕತ್ತೀನಿ ಅಂದ್ರೆ ಸಿಂಪಲ್ ರೀಸನ್ ಅದು. ಲೈಕ್ ಫಾರ್ ಎಕ್ಸಾಂಪಲ್ ಟಾಪ್ 3 ನಮಗೆ ಫಿಕ್ಸ್ ಅದ. Either one of them succeed, we can go big. And in the middle order, for example 4, 5, 6 Jitesh Sharma ಮತ್ತೆ ಪಟಿದಾರ್ ಮತ್ತೆ ಡೇವಿಡ್, ಇವ್ ಮೂರದಾಗ್ನು ಒಬ್ರು ಎತ್ತಿದ್ರು ಒಬ್ರು ಬಂದ ಅವ್ರ ಗೇಮ್ ಆಡಿದ್ರು we can go higher run scorer in the first innings or the second innings. ಸೊ ಇಲ್ಲಿ ನನಗೇನ್ ಅನ್ನಿಸ್ತದ 4, 5, 6 these 3. At 7 I would like Krunal Pandya because I don't know if Mumbai Indians used to play 6, 7 or even sometimes he played one down also. He is a good floater. So ನನಗೆ ಅನಿಸ್ತದ instead of Krunal Pandya is a proper floater. Krunal Pandya ಬಗ್ಗೆ ಒಂದು ಸಪರೇಟ್ ಎಪಿಸೋಡ್ ಮಾಡ್ಬೇಕಾಗ್ತದೆ. Krunal Pandya ಬಗ್ಗೆ ಮಾತಾಡ್ಬೇಕಂದ್ರೆ yes
basically, I was yesterday thinking, since SDL is not playing this time, he is our left arm ಹ್ಮ್. fast bowler. The way they are having a bounce ಲೆಫ್ಟ್ ಆರ್ಮ್ ಆಗದೆ ಪೇಸ್ ಬೌಲರ್, ವೆಂಕಟೇಶ್ವರಿಗೆ last. ಈಸಿ 120, Yeah, yeah. ಈಸಿ Last year 120, ಈಸಿ ವೆಂಕಟೇಶ್ವರ ಹೇಳಿದ 120 bouncer. ಬೌನ್ಸರ್ ಆಗ್ತಾ ಇದ್ರೆ ಹೆಲ್ಮೆಟ್ ತೆಗಿಬಿಟ್ಟು ಬಂದಿದೆ. ಸೊ ಸೊ ಆ ಲೆಕ್ಕದಾಗ ನನಗೆ ಸಿಕ್ಸ್ ತನ ಆಲ್ಮೋಸ್ಟ್ 7, ನನಗೆ ಸಿಕ್ಸ್ ತನ ನಾನ್ ಲೆಕ್ಕ ಹಾಕಿದ್ದು ಟಾಪ್ 6 ಬ್ಯಾಟರ್ಸ್ ಲೆಕ್ಕದಾಗ ಹೋದಾಗ, ಹ್ಮ್. ಫುಲ್ ಬ್ಯಾಟರ್ಸ್ ಲೆಕ್ಕದಾಗ ಹೋದಾಗ ಇಷ್ಟು ಜನ. ಸೊ ಕನ್ಸಿಡರಿಂಗ್ 6 ನಾವು, ಬಿಕಾಸ್ ವಿ ಹ್ಯಾವ್ ಇಂಪ್ಯಾಕ್ಟ್ ಸಬ್, ವಿ ಕ್ಯಾನ್ ಏನಂತಾರೆ, ಎಕ್ಸ್ಟ್ರಾ ಕುಜಲಿಂಗ್ಸ್ ಎಲ್ಲ ಇನ್ನೊಂದು ಬ್ಯಾಟರ್ ಬಂದು ಲಾಸ್ಟ್ 5 ಬೌಲರ್ ಇಡ್ಬೋದು, ಆರ್ ವಿ ಹ್ಮ್. ಕ್ಯಾನ್ ಗೋ ವಿತ್ ದ 2 ಆಲ್ರೌಂಡರ್ಸ್ ಇನ್ ದ ನೇಮ್ ಆಫ್ Shepherd, Krunal Pandya, and then we can go for ಹ್ಮ್. the bowlers, 4 bowlers, proper bowlers. ಹ್ಮ್. Up till 6, we are on the same page, ನನಗೆ ಈ ಕಾಂಬಿನೇಷನ್ like ಇಷ್ಟ ಆಯ್ತು. what we saw in 2025. ಯಾ, ವಿ ಆರ್ ಆನ್ ದ ಸೇಮ್ ಪೇಜ್. ನಾ ನನ್ ಕೃಣಾಲ್ ಪಾಂಡೆ, ಐ ಯೂಸ್ ಹಿಮ್ ಆಸ್ ಅನ್ ಏಸ್. ನನ್ ಬ್ಯಾಟಿಂಗ್ 7ನೇ ತನ ಬರ್ಲತ್ತದ ಅಂದ್ರೆ ರೊಮೇರಿಯೋ ಶೆಪರ್ಡ್ ಏನ್ ಮಾಡಬಲ್ಲ ಅನ್ನೋದು ನಾವು ಲಾಸ್ಟ್ ಟೈಮ್ CSK ಮ್ಯಾಚ್ ದಾಗ ನೋಡಿವಿ. ಟಿಮ್ ಡೇವಿಡ್, Yes, correct. ರೊಮೇರಿಯೋ ಶೆಪರ್ಡ್ ಒಂದ್ ಮ್ಯಾಚೇ ಚೇಂಜ್ ಮಾಡ್ಬಿಟ್ರಿ ಚಿನ್ನಸ್ವಾಮಿನಾಗ. ಸೊ ಆ ಸಿಚುವೇಶನ್ ನಾಗ ನಾ ರೊಮೇರಿಯೋ ಶೆಪರ್ಡ್ ಮ್ಯಾಲ್ ಕಳಿಸ್ತೀನಿ. ಡೆಲ್ಲಿ ಮ್ಯಾಚ್ ನ ಕೃಣಾಲ್ ಪಾಂಡ್ಯ ಮ್ಯಾಲ್ ಬಂದ್ ಏನ್ ಮಾಡ್ದೆ ನಮ್ಗೆ ಅದನ್ನು ಗೊತ್ತದ. ಸೊ ಆ ಸಿಚುವೇಶನ್ Yes. ಹೆಂಗದ ಹಂಗ್ ನೋಡ್ತೀನಿ. ನನ್ ಫಸ್ಟ್ ಫೈರಿಂಗ್ ಓಪನಿಂಗ್ ಸಿಕ್ಕಿತು, ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್ ಫುಲ್ ಫಾರ್ಮ್ ಚಚ್ಚಾಡ್ಬಿಟ್ರು ಅಂತಂದ್ರೆ ನಾ ರೊಮೇರಿಯೋ ಶೆಪರ್ಡ್, ಟಿಮ್ ಡೇವಿಡ್ ಪ್ರಮೋಟ್ ಮಾಡ್ಕೊಂಡು ಆಡಿಸ್ತೀನಿ. ನಾನು ಕೃಣಾಲ್ ಪಾಂಡ್ಯ ಹೋಲ್ಡ್ ಮಾಡ್ತೀನಿ. ನನ್ಗೆ ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಆಡ್ಲಿಲ್ಲ ಅಂದ್ರೂ ನಂಗೆ 200 ಆನ್ ದ ಬೋರ್ಡ್ ಸಿಕ್ಕರು ನಂಗೆ ಸಾಕು. ಕೃಣಾಲ್ ಪಾಂಡ್ಯ ಏನ್ ಮಾಡ್ತಾನೆ ಬೌಲಿಂಗ್ ನಾಗೂ ಮಾಡ್ತಾನೆ. ಸೊ ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ Exactly. ಕುಟ್ಲೇಬೇಕು ಅಂತ ನಂದೇನೆ ಕಂಪಲ್ಷನ್ ಇಟ್ಕೊಂಬಲ್ಲ. ನನಗೆ ಎಂಡ್ ಆಫ್ ದ ಡೇ ನನಗೆ ಇಷ್ಟು ರನ್ ಬೇಕು ಈ ಯಾವ ಪ್ಲಾಟ್ಫಾರ್ಮ್. ನಾ SRH ಅಂತೂ ಇಲ್ಲ, ನನಗೆ 300 ಪಾರ್ ಮಾಡೋದು ಆಸೆನೂ ನನಗಿಲ್ಲ. ನನ್ ಮ್ಯಾಚ್ ಗೆದ್ದಿಲ್ಲಕ್ಕೆ ಎಷ್ಟು ಬೇಕು ಅಷ್ಟು ನನಗೆ ಬ್ಯಾಂಕ್ ಮಾಡಿ ಕೊಡ್ತಾರೆ ನನ್ನ ಬ್ಯಾಟ್ಸ್ಮನ್. ಸೊ ಕೃಣಾಲ್ ಪಾಂಡ್ಯ ನನ್ನ ಪ್ರಕಾರ ನಾ 100%. ಕೃಣಾಲ್ ಪಾಂಡ್ಯ 8 ಆಡಿಸ್ತೀನಿ. ಸೊ ಇದು ನಮ್ ಬ್ಯಾಟಿಂಗ್ ಆಯ್ತು, ಆಲ್ರೌಂಡರ್ ಆಯ್ತು. ನಮ್ಗ್ ಬಿಗ್ಗೆಸ್ಟ್ ಮತ್ತು ವಾಪಸ್ RCB ಫ್ಯಾನ್ಸಿ ಕನ್ಸರ್ನ್ ಅಂತ ಬೌಲಿಂಗ್ ಬಂದದ ಈ ಸಲ ಸಿಚುವೇಶನ್. ಯಾಕ ಹೇಸಲ್ವುಡ್ ದಿನ ಕ್ಲಾರಿಟಿ ನಮ್ಗೆ ಕೊಟ್ಟಿಲ್ಲ, ಕ್ರಿಕೆಟ್ ಆಸ್ಟ್ರೇಲಿಯಾ ಕ್ಲಾರಿಟಿ ಕೊಟ್ಟಿಲ್ಲ. ಮೋಬಾಬಟ್ ಪ್ರೆಸ್ ಕಾನ್ಫರೆನ್ಸ್ ದಾಗ ಹೇಳ್ತಾನೆ, ವಿ ಆರ್ ವರ್ಕಿಂಗ್ ಕ್ಲೋಸ್ಲಿ ವಿತ್ ಕ್ರಿಕೆಟ್ ಆಸ್ಟ್ರೇಲಿಯಾ ಆಸ್ ವೆಲ್ ಆಸ್ ಅವರ್ ಮೆಡಿಕಲ್ ಟೀಮ್ ಇಸ್ ಟೋಟಲಿ ವರ್ಕಿಂಗ್ ವಿತ್ ಆಸ್ಟ್ರೇಲಿಯಾಸ್ ಮೆಡಿಕಲ್ ಟೀಮ್ ವಿತ್ ಅನ್ ಇಂಟಿಗ್ರೇಟೆಡ್ ಫಾರ್ಮ್ಯಾಟ್ ಅಂತ. ಸೊ ಹೌದು. ಒಂದು ಯಶ್ ದಯಾಲ್ ಬಗ್ಗೆ ನಮ್ಗೆ ಕ್ಲಾರಿಟಿ ಸಿಕ್ತು. ಯಶ್ ದಯಾಲ್ ಆಡ್ತಾನ ಇಲ್ಲ, ಮಂಗೇಶ್ ಯಾದವ್ ಈಗ ಆಡಿಸ್ಬೇಕು ಇಲ್ಲ, ಬಹಳ ಮಂದಿ ಬಹಳ ಒಪಿನಿಯನ್ ಕೊಡ್ಲತ್ತಿದ್ರು. ಸೊ ನಮ್ಗೊಂದು ಕ್ಲಾರಿಟಿ ಸಿಕ್ಕಿತು. ಲಾಸ್ಟ್ ಟೈಮ್ ನಮ್ ಬೌಲಿಂಗ್ ಅಟ್ಯಾಕ್ ನಾಗ ಏನಿತ್ತು, ಒಂದ್ ಲೆಫ್ಟ್ ಆರ್ಮ್ ಆಂಗಲ್, ಹೌದು. ಒಂದ್ ರೈಟಿ ಸ್ವಿಂಗ್ ಬೌಲರ್ ಭುವನೇಶ್ವರ್ ಕುಮಾರ್, ಒಬ್ಬ ಹಾರ್ಡ್ ಲೆಂತ್ ಹಿಟ್ಟರ್ ಹೇಸಲ್ವುಡ್. ಸೊ ಇದು ನಮ್ ಸಕ್ಸಸ್ ಫ್ಯಾಕ್ಟರ್ ಇತ್ತು ಇನ್ ದ ಲೈಟ್ ಆಫ್ ಕೃಣಾಲ್ ಪಾಂಡ್ಯ ಅಂಡ್ ಶ್ರೇಯಸ್ ಶರ್ಮಾ. ಸೊ ಶ್ರೇಯಸ್ ಶರ್ಮಾ, ಕೃಣಾಲ್ ಹೌದು. ಪಾಂಡ್ಯ ಆರ್ ಕಾನ್ಸ್ಟೆಂಟ್ ಪೀಸ್, ಭುವನೇಶ್ವರ್ ಕುಮಾರ್ ಇಸ್ ಕಾನ್ಸ್ಟೆಂಟ್ ಪೀಸ್. ಹೌದು. ಸೊ ಹೇಸಲ್ವುಡ್ ಇಲ್ಲ, ಹೌದು. ಯಶ್ ದಯಾಲ್ ಇಲ್ಲ. ಸೊ ಹೌದು. ಇವೆರಡು ನನ್ನ ಪ್ರಕಾರ ನಮ್ ಬೌಲಿಂಗ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡೇ ಮಾಡ್ತದ ಫಾರ್ ಫಸ್ಟ್ ಇನಿಷಿಯಲ್ ಮ್ಯಾಚಸ್. ಸೊ ನಿನ್ ಪ್ರಕಾರ ನಮ್ದು ಸುಯೇಶ್ ಶರ್ಮಾನ 12 ಅಂತ ಕನ್ಸಿಡರ್ ಮಾಡ್ಲತ್ತೀನಿ. ಸೊ ನಿನ್ ಪ್ರಕಾರ ನಮ್ 3 ಬೌಲರ್ಸ್ ಯಾರು ಆಡಿಸ್ತೀನಿ? ನನ್ಗೆ ಆಕ್ಚುಲಿ ನಿನ್ನೆ ಎಪಿಸೋಡ್ಸ್ ನೋಡಿದಾಗ ಸ್ವಲ್ಪ ಒಂದು ಕ್ಲಾರಿಟಿ ಬಂತು, ಅವ್ರು ಯಾವ ಲೆಕ್ಕದಾಗ ಹೋಗ್ಲಕತ್ತಾರ. ಸಿನ್ಸ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ತಗೊಂಡವ್ರು ಅವ್ರು. ಫಾರ್ ಎಕ್ಸಾಂಪಲ್ ಜೇಕಬ್ ಡಫಿ ಓವರ್ ದ ಲೈಕ್ ವೆನ್ ನಾವು ಆಪ್ಷನ್ದಾಗ ತಗೊಂಡಿದ್ವಿ, he had a good run till that, but in T20 World Cup he had ಸ್ವಲ್ಪ rough patch ಶುರು ಆಗ್ಯದ. So only considering that in the recent form ಲೆಕ್ಕದಾಗ ನುವಾನ್ is a good addition ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ಅದು ಅಗ್ರಿ ಮಾಡ್ತೀನಿ. ಜಾಕಬ್ ಡಫಿ ನನಗೆ ಅಷ್ಟು ಲೈಕ್ ಹೇಸಲ್ವುಡ್ ಗೆ 1-1 ರಿಪ್ಲೇಸ್ಮೆಂಟ್ ಮೇ ಬಿ ನೀವು ಕನ್ಸಿಡರ್ ಇಟ್ಕೊಂಡು ತಗೊಂಡಿರಿ. ಬಟ್ ನುವಾನ್ ತುಷಾರ ನಾವು LSG ಮ್ಯಾಚ್ ಆರ್ ಲುಂಗಿ ಎನ್ಗಿಡಿ CSK ಮ್ಯಾಚ್ ಬಹಳ ಇಂಪ್ಯಾಕ್ಟ್ಫುಲ್ ಇತ್ತು. ಈಗ ಎನ್ಗಿಡಿ ಇಲ್ಲ ನನಗೆ ನುವಾನ್ ತುಷಾರಾಗ ನಾ ಸ್ಟ್ರೇಟ್ ಇನ್ ನುವಾನ್ ತುಷಾರ ಆಡಿಸ್ತೀನಿ. ಬಟ್ ನನ್ನ ಪ್ರಕಾರ RCB ಮ್ಯಾನೇಜ್ಮೆಂಟ್ ಜಕಬ್ ಡಫಿ ಜೊತೆನೆ ಫಸ್ಟ್ ಓಪನಿಂಗ್ ಇಳಿಸ್ತಾರ. ಜಕಬ್ ಡಫಿ, ಭುವನೇಶ್ವರ್ ಕುಮಾರ್, ಮಂಗೇಶ್ ಯಾದವ್. ಅಂಡ್ ನಾವು ಇದನ್ನು ನೆನ್ಪೋಗ್ಲತ್ತೀವಿ, ಮಂಗೇಶ್ ಯಾದವ್ ಬೌಲಿಂಗ್ ಆಲ್ರೌಂಡರ್ ಅನ್ನ. ನನಗೆ ಏನ್ರ ಮ್ಯಾಚ್ ಫಸಾಸ್ತು ಅಂದ್ರೆ ನಂಬರ್ 9 ನನಗೆ ಮಂಗೇಶ್ ಯಾದವ್ 2-3 ಓವರ್ದಾಗ ಹಾರ್ಡ್ ಹಿಟ್ಟಿಂಗ್ ಮಾಡಿ ಮ್ಯಾಚ್ ಗೆದ್ಸ್ಕೊಡೋ ಸಿಚುವೇಶನ್ ನಾಗ ಇರ್ತದ. ಕರೆಕ್ಟ್. ಇಲ್ಲ, ನನ್ನ ಒಂದೇ ಕನ್ಸರ್ನ್ ಇತ್ತು, ಲೈಕ್ ಫಾರ್ ಎಕ್ಸಾಂಪಲ್ ಜಕಬ್ ಡಫಿಗ್ ತಗೊಂಡ ಇಲ್ಲ ಅಂತ ಹೇಳಗತ್ತಿಲ್ಲ. ನನ್ನೇನು ನಾವು ನೋಡಿದಾಗ ಭೂವಿನೂ ಒಬ್ಬ ಇದು ಇದಲ್ಲ, ಸ್ವಿಂಗ್ ಬೌಲರ್ ಇದನ್ನ, ಹಾರ್ಡ್ ಲೆಂತ್ ಹಾಕ್ಲಿಕ್ಕೆ ಆಗಲಿಲ್ಲ, ಬಟ್ ಹಿ ಇಸ್ ಅ ವೆರಿ ಗುಡ್ ಡೆತ್ ಬೌಲರ್. He has proven to be very good death bowler over the years, in the recent past years. He even with on form SMET ದಾಗೂ ಚಲೋ ಇತ್ತು ಈ ಸತಿ.
ಸೊ ಆ ಲೆಕ್ಕದಾಗ ನೋಡಿದಾಗ ಆಬ್ವಿಯಸ್ಲಿ ಸಿನ್ಸ್ ವಿ ಹ್ಮ್ ಟಾಕ್ಡ್ ಅಬೌಟ್ ಟಿಲ್ ಗೇಟ್, 9 is Bhuvi, 9 is Bhuvi, 10 I will still go with Nuwan, ಹ್ಮ್ and then 11 will be going with ಹ್ಮ್ Mangesh Yadav. ಓನ್ಲಿ ಒಂದ್ ರೀಸನ್, ವೆರೈಟಿ ಇರೋದಕ್ಕೆ. ಆಕ್ಚುಲಿ ಹಂಗ್ ನೋಡಿದ್ರೆ ರಸಿಕ್ನು ಕರೆಕ್ಟ್ ಅದನ, ಹಾ ಬಟ್ ರಸಿಕ್ನು ಕರೆಕ್ಟ್ ಅದನ, ಇಲ್ಲ ಅಂತ ಹೇಳಿತಿಲ್ಲ, ಬಟ್ ಹ್ಮ್ ಓನ್ಲಿ ಪ್ಯೂರ್ ಲೆಫ್ಟ್ ನಮಗೆ ಆರ್ಮ್ ಒಂದು ಆಂಗಲ್ ಬೇಕು. ವೆರೈಟಿ ಬೇಕು, ಒಂದು ಇದು ಬೇಕಂತ. ಎಸ್ ಎಸ್ ಕರೆಕ್ಟ್. ಒಂದು ವೆರೈಟಿ ಬೇಕು ಅನ್ನೋದಕ್ಕೊಂದೇ ಮಂಗೇಶ್ ಯಾದವ್ ಆಬ್ವಿಯಸ್ಲಿ ಬಂದೇ ಬರ್ತಾನೆ, ಅಂಡ್ ಆಬ್ವಿಯಸ್ಲಿ ಹಿಸ್ ಬ್ಯಾಟಿಂಗ್ ವಿಲ್ ವಿಲ್ ಬಿ ಹ್ಯಾಂಡಿ ಫಾರ್ ಅಸ್, ನನಗೆ ಅನ್ಸೋ ಲೆಕ್ಕ. ಹ್ಮ್ ಆಮೇಲೆ ಸ್ಪಿನ್ ಬೌಲಿಂಗ್ ಬಗ್ಗೆ ಮಾತಾಡ್ಲೇಬೇಕು. ನಮ್ದು ಇಡೀ ಸೀಸನ್ ನಾಗ ವೀಕ್ ಲಿಂಕ್ ಸ್ಪಿನ್ ಬೌಲಿಂಗ್ ಇತ್ತು ಲಾಸ್ಟ್ ಸೀಸನ್. ಸುಯೇಶ್ ಶರ್ಮಾ ಓಕೆ, ಹೌದು ಅಬೋ ಎವರೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಎಕ್ಸ್ಟ್ರಾರ್ಡಿನರಿ ಅಂತ ನಾ ಹೇಳಲ್ಲ. ಕೃಣಾಲ್ ಪಾಂಡೆ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಕರೆಕ್ಟ್. ನಮ್ ಕೃಣಾಲ್ ಪಾಂಡೆ ಮ್ಯಾನ್ ಆಫ್ ದ ಮ್ಯಾಚ್, ಬ್ಯಾಟಿಂಗ್ ನಿಂತು ಗೆಲ್ಸ್ದ, ಬೌಲಿಂಗ್ ನಿಂತು ಗೆಲ್ಸ್ದ, ಫಸ್ಟ್ ಮ್ಯಾಚ್ ಗೆಲ್ಸ್ದ, ಲಾಸ್ಟ್ ಮ್ಯಾಚ್ ಗೆಲ್ಸ್ದ. ಸೊ ನಮ್ದು ಲೀಡ್ ಸ್ಪಿನ್ ಬೌಲರ್ ಫಿಂಗರ್ ಸ್ಪಿನ್ನರ್ ಲೆಫ್ಟ್ ಆರ್ಥೋಡಾಕ್ಸ್, ಹೂ ಬಾಲ್ಸ್ ಅನ್ ಆರ್ಥೋಡಾಕ್ಸ್. ಸೊ ಅದ್ರ ಜೊತೆ ಕಾಂಬಿನೇಷನ್ ಸುಯೇಶ್ ಶರ್ಮಾ ಸುಯೇಶ್ ಶರ್ಮಾ ಕೃಣಾಲ್ ಪಾಂಡೆ ಹೆಂಗ್ ಜುಗಲ್ ಬಂದಿ ಮಾಡಿಸ್ತಿ, ಆರ್ ನಾ ಇವನ್ ಟಿಮ್ ಡೇವಿಡ್ ಸ್ಪಿನ್ ಬೌಲಿಂಗ್ ಪ್ರಾಕ್ಟೀಸ್ ಮಾಡೋದ್ ನೋಡಿನಿ. ಸೊ ಏನ್ ಚಾನ್ಸಸ್ ಐತ್ ನಾವು ಸ್ಪಿನ್ ಬೌಲಿಂಗ್ ನಾವು ಹೆಂಗ್ ನೋಡ್ಬೋದು ಈ ಸೀಸನ್ ನಾಗ? ಇಲ್ಲ, ನನಗ್ ಕೇಳಿದ್ರೆ, ಇಫ್ ನಮ್ಗೆ ಓನ್ಲಿ ಕನ್ಸರ್ನ್ ಇಫ್ ದ ಲಾಸ್ಟ್ ಇಯರ್ ಸ್ಪಿನ್ನರ್ಸ್ ಏನ್ ಅದರ ವರ್ಕ್ ಆಗ್ಲಿಲ್ಲ ಅಂದಾಗೆ ನಮಗೊಂದು ಪ್ರಾಬ್ಲಮ್ ಅನಿಸ್ತದ ಅಷ್ಟೇ. ನನಗೇನ್ ಅನಿಸ್ತದ, ಸಿನ್ಸ್ ದೇ ಆರ್ ಕಮಿಂಗ್ ವಿತ್ ಲೈಕ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಟ್ಯಾಗ್ ಅದ, ಒಂದಕ್ಕೊಂದು ಇದು ಅದ, ಐ ಥಿಂಕ್ ದೇ ವಿಲ್ ಸ್ಟಿಕ್ ವಿತ್ ದೀಸ್ ಟು ಅಂಡ್ ದೇ ವಿಲ್ ಬ್ಯಾಕ್ ದೆಮ್ ಅಂತ ನನಗೆ ಅನಿಸ್ತದೆ. ಅರ್ಲಿಯರ್ ಮ್ಯಾನೇಜ್ಮೆಂಟ್ ಯೂಸ್ ಟು ಥಿಂಕ್ ಅಬೌಟ್ ಲೈಕ್ 2-3 ಮ್ಯಾಚಸ್, ದೆನ್ ಮೇ ಬಿ ಚೇಂಜಸ್ ಮಾಡೋದು, ಚಾಪ್ ಅಂಡ್ ಚೇಂಜ್ ಮಾಡೋದು ಅದೆಲ್ಲ ಇತ್ತು. ಬಟ್ ನನಗೆ ಅನಿಸ್ತದ ಈ ಸೀಸನ್ ಫುಲ್ಲಿ ಅವ್ರಿಗೆ ಬ್ಯಾಕ್ ಮಾಡ್ತಾರ, ಅಂಡ್ ದೇ ಆರ್ ಗೋನ್ ಹ್ಯಾವ್ ಗುಡ್ ಟೀಮ್, ಗುಡ್ ಇದು ಅಂತ ನನಗೆ ಅನಿಸ್ತದೆ. ಹೊಸ ಯಂಗ್ಸ್ಟರ್ಸ್ ಗಳಿಗೆ ನಾವೇನ್ ಸೈನ್ ಮಾಡಿವಲ್ಲ, ವಿಕಿ ಆಸ್ವಾಲ್ ಆಯ್ತು, ಕನಿಷ್ಕ್ ಚೌಹಾಣ್ ಆಯ್ತು, ಮಲ್ಹೋತ್ರಾ ಆಯ್ತು. ಸೊ ಇವ್ರ ಬಗ್ಗೆ ಗ್ರೂಮ್ ಮಾಡ್ತಾರಂತೆ ಆರ್ ಸಿ ಬಿ, ಗೊತ್ತಿಲ್ಲ. ಯಾಕಂದ್ರೆ 18 ವರ್ಷ ಆದ್ಮೇಲೆ ಮತ್ತೊಬ್ಬ ವಿರಾಟ್ ಕೊಹ್ಲಿಗೆ ಫುಲ್ ಟ್ರ್ಯಾಕ್ ನಾಗ ನಾವು ಆರ್ ಸಿ ಬಿ ನೋಡೋ ಚಾನ್ಸಸ್ ಅವ. ಸೊ ಇವ್ರ ಬಗ್ಗೆ ನಿನ್ಗೇನ್ ಒಪಿನಿಯನ್ ಅಂತೆ? ನಂದು ಓನ್ಲಿ ಪ್ರಾಸ್ಪೆಕ್ಟ್ ಏನಂದ್ರೆ, ನಾವು ಫಸ್ಟ್ ನಾವೇನ್ ಪ್ಲೇಯಿಂಗ್ 11 ಪ್ಲೇಯಿಂಗ್ 12 ನಾವೇನ್ ಡಿಸ್ಕಸ್ ಮಾಡಿದ್ವಿ, ಮೋಸ್ಟ್ಲಿ ದೇ ವಿಲ್ ಗೋ ವಿತ್ ದಿಸ್. ಬಟ್ ಇನ್ ಕೇಸ್ ಮಿಡ್ ಸೀಸನ್ ಏನಾದ್ರೂ ಚಾಪ್ ಅಂಡ್ ಚೇಂಜಸ್ ಬೇಕಾಗಿತ್ತಂದ್ರೆ, ಫಾರ್ ಎಕ್ಸಾಂಪಲ್ DDP ಏನೋ ಆ ಫಾರ್ಮ್ ಅಲ್ಲಿ ಹೋಗ್ಲಿಲ್ಲ, ಅಥವಾ ಟೀಮ್ ಡೇವಿಡ್ ಆ ಫಾರ್ಮ್ ಅಲ್ಲಿ ಹೋಗ್ಲಿಲ್ಲ. ಸೊ ಆ ಟೈಮಲ್ಲಿ ನನ್ಗೆ ಅನ್ಸೋದು ಎಕ್ಸ್ಪೀರಿಯನ್ಸ್ ಗೆ ಕರ್ಕೊಂಡ್ ಬರೋದು, ಒಂದು ಎರಡು ಮ್ಯಾಚ್ ಮೇ ಬಿ ಅವಾಗ ಇನ್ ಕೇಸ್ ನಮ್ಗೆ ಏನಾದ್ರು ಪರ್ಫೆಕ್ಟ್ ಬಾಲಿಂಗ್ ಬೇಕು, ಪರ್ಫೆಕ್ಟ್ ಸ್ಪೆಷಲಿಸ್ಟ್ ಬ್ಯಾಟರ್, ಸ್ಪೆಷಲಿಸ್ಟ್ ಬಾಲರ್ ಬೇಕಾದಾಗ ಇವ್ರಿಗೆ ಕರ್ಕೊಂಡ್ ಬರೋದು ಒಂದ್ ಒಳ್ಳೆ ಪ್ರಾಸ್ಪೆಕ್ಟ್ ಇರ್ತದೆ ನನಗೆ ಅನಿಸ್ತದೆ. ನಾಟ್ ಐ ಡೋಂಟ್ ಥಿಂಕ್ ಸೊ ಇದು ಸಿಗ್ತದೆ, ಬಟ್ ದೇ ವಿಲ್ ಹ್ಯಾವ್ ಅ ಗುಡ್ IPL ಎಕ್ಸ್ಪೀರಿಯನ್ಸ್, ಅಂಡ್ ಐ ಹೋಪ್ ದೇ ಗೆಟ್ ಟು ಎಕ್ಸ್ಪೀರಿಯನ್ಸ್ ಅಟ್ ಲೀಸ್ಟ್ 1 or 2 matches. In that sense, even Vian Malhotra played a really good knock in under 19. He scored even 100. So ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅದ, ಬಟ್ IPL ಒಂದು ಬೇರೆ ಆಲ್ ಟುಗೆದರ್ ಡಿಫ್ರೆಂಟ್ ಬೀಸ್ಟ್ ಆರ್ ಡಿಫ್ರೆಂಟ್ ಸಿನಾರಿಯೋ ಅಂತ ನಾ ಹೇಳ್ತೀನಿ. ಹಾ, ಸೊ ಆ ಲೆಕ್ಕದಾಗ ಅವರೊಂದು ಏನೋ ಒನ್ ಆರ್ 2 ಮ್ಯಾಚಸ್ ಎಕ್ಸ್ಪೀರಿಯನ್ಸ್ ಅದ, ಮೇ ಬಿ ಗೋಯಿಂಗ್ ಫಾರ್ವರ್ಡ್ ಅವರೊಂದು ಎಕ್ಸ್ಪೀರಿಯನ್ಸ್ ಕ್ಯಾರಿ ಮಾಡ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ನನ್ ಪ್ಲೇಯಿಂಗ್ 11 ರಿಪೀಟ್ ಮಾಡ್ತೀನಿ, ಅಥವಾ ನಿನ್ ಪ್ಲೇಯಿಂಗ್ 11 ರಿಪೀಟ್ ಮಾಡ್ಬೇಕಿತ್ತು ಅಂದ್ರೆ, ಫಿಲ್ ಸಾಲ್ಟ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ, ಹೌದು, ದೇವದತ್ ಪಡಿಕಲ್ ನಮ್ಮ ಹುಡುಗ, ನಮ್ಮ ಮನೆ ಹುಡುಗ. ಹೌದು, ನಂಬರ್ 4 ನಿಮ್ಮೆಲ್ಲರ ಮೆಚ್ಚಿನ ನಾಯಕ ರಜತ್ ಪಾಟಿದಾರ್. ನಂಬರ್ 5 ಜಿತೇಶ್ ಶರ್ಮಾ, ಯಂಗ್ ABD. ನಂಬರ್ 6 will be number 6 Tim David, ಸಿಂಹಾದ್ರಿ ಸಿಂಹ. ನಂಬರ್ 7 ರೊಮ್ಯಾರಿಯೋ ಶೆಪರ್ಡ್, ನಮ್ಮ ನಿಮ್ಮೆಲ್ಲರ ರೈನೋ. ನಂಬರ್ 8 ಕೃಣಾಲ್ ಪ್ರಿನ್ಸ್ ಪಾಂಡ್ಯ. ಅದಾದ್ಮೇಲೆ ನಂಬರ್ 9 ಮಂಗೇಶ್ ಯಾದವ್, ನಂಬರ್ 10 ಭುವನೇಶ್ವರ್ ಕುಮಾರ್, ನಂಬರ್ 11 ನಮ್ ಚಾಯ್ಸ್ ಪ್ರಕಾರ ನಾವು ಜೇಕಬ್ ಡಫಿಕ್ ಚೂಸ್ ಮಾಡಿಲ್ಲ, ನಾವು ನುವಾನ್ ತುಷಾರಾಗ್ ಚೂಸ್ ಮಾಡ್ತಿದೀವಿ, ಬಿಕಾಸ್ ಆಫ್ ಸ್ಲಿಂಗಿ ಆಕ್ಷನ್ ವಿಚ್ ವಿಲ್ ಗಿವ್ ನಮ್ಗೊಂದು ಒಳ್ಳೆ ವೆರೈಟಿ ಬೌಲಿಂಗ್ ಆಪ್ಷನ್. ಯಾಕಂದ್ರೆ ಒಂದು ಮಂಗೇಶ್ ಯಾದವ್ ಇಂದ ಲೆಫ್ಟಿ, ಭುವಿಯಿಂದ ಡೆತ್ ಬೌಲಿಂಗ್ ಅಂಡ್ ಸ್ವಿಂಗ್ ಬೌಲಿಂಗ್, ಅಂಡ್ ನುವಾನ್ ತುಷಾರಾ ಅಪ್ ಫ್ರಂಟ್ ಅಂಡ್ ಏನಂತಾರೆ ಸ್ಲಾಗ್ ಓವರ್ಸ್ ಅಲ್ಲಿ, ನಮ್ಗೆ ಡೆತ್ ಓವರ್ಸ್ ಅಲ್ಲಿ ಒಂದೆರಡು ಓವರ್ಸ್ ಕೊಟ್ರು. ಸೊ ಸ್ಲಿಂಗ್ ಆಕ್ಷನ್, ಈ 3 ವೇರಿಯೇಷನ್, ಅದ್ರ ಜೊತೆ
ನಂಬರ್ 12 ನಾ ಸುರೇಶ್ ಶರ್ಮಾ ಆಡ್ಸಕ್ ಇಷ್ಟಪಡ್ತೀನಿ. ಯಾಕಂತಂದ್ರ ನಮ್ಗೆ ಲೆಗ್ ಸ್ಪಿನ್ನರ್ ಅಂತೂ ಬೇಕೇ ಬೇಕು. ಸ್ಪಿನ್ ಇರ್ಲಾರ್ದೆ ಇಂಡಿಯನ್ ಕ್ರಿಕೆಟ್ ಅಂತೂ ಆಡ್ಲಕ್ ಆಗಲ್ಲ. ಸೊ ಇದು ನಂದು ಅಭಿಷೇಕ್ದು ಮಿಕ್ಸ್ಡ್ ಒಪಿನಿಯನ್. To add your last thoughts, now cricket fans, cricket lovers, ಇದು in order to say ಒಪಿನಿಯನ್ ಗಿಂತ ಇದೊಂದು ನಮ್ದೊಂದು ಡಿಸ್ಕಷನ್, ಫ್ರೆಂಡ್ಲಿ ಡಿಸ್ಕಷನ್ ಅಂಡ್ ವೇ ಆಫ್ ಲುಕಿಂಗ್ ಅವರ್ ಟೀಮ್ ನಮ್ಗೆ ಹೆಂಗ್ ಅನಿಸ್ತದ ಅನ್ನೋದೊಂದು ಫೀಲಿಂಗ್ ಅಷ್ಟೇ. ದಟ್ಸ್ ಇಟ್. ಬಾಳ ಚಲೋ ಡಿಸ್ಕಷನ್ ಮಾಡಿವಿ. ನಮ್ಗ ಉತ್ತರ ಕರ್ನಾಟಕ ಭಾಷೆನಾಗ ಕ್ರಿಕೆಟ್ ಡಿಸ್ಕಸ್ ಮಾಡ್ತೀವಿ ಅಂತ ನಾವು ಮನಸ್ನಾಗ ಅನ್ಕೊಂಡಿಲ್ಲ. ಬಟ್ ನನಗೆ ವಾಪಸ್ ನಮ್ ಸ್ಕೂಲ್ ಡೇಸ್ ನಾಗ ಕುಂತ ನಾವು ಕ್ರಿಕೆಟ್ ಹೆಂಗ್ ನೋಡ್ತಿದ್ವಿ, ಹೆಂಗ್ ಡಿಸ್ಕಸ್ ಮಾಡ್ತೀವಿ, ಅದರದೇ ನೆನಪಾಯ್ತು ನನಗೆ. Thanks for joining us. Thanks for watching the video till the end. I know like most of the people might have understood or might not understood our regional language. This was an special dedication to our home state, home team RCB. So today I joined with my school friend who's my school captain as well. So the whole discussion was in Kannada. Thanks for watching again. This episode will also be available on the audio platforms such as Spotify, Amazon Music, Apple Podcast. Our channel CricTech is also available on a social media platform such as Instagram, LinkedIn and TikTok. Please do follow, support. This is CricTech. See you on other day, some other time.